ಹಾಯ್ ಗೈಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ರಮ್ಯ ಮಂಜುನಾಥ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ತುಂಬ ದಿನ ಆಗಿತ್ತು. ನಾನು ಈ ಥರ ಮಾತಾಡಿರಲಿಲ್ಲ, ಬರೀ ವಿಡಿಯೋಗಳನ್ನ ಸ್ಟಾರ್ಟ್ ಮಾಡೋದು, ವಾಯ್ಸ್ ಓವರ್ ಕೊಡೋದು ಈ ಥರನೇ ಆಗಿತ್ತು. ಸೊ ಇದು ಸಂಡೇ ಬ್ಲಾಗ್ ಆಗಿರುತ್ತೆ. ಎಲ್ಲರಿಗೂ ಹ್ಯಾಪಿ ಸಂಡೇ ಅಂತ ಹೇಳ್ತಾ, ಯಾರೆಲ್ಲ ಕೆಲ್ಸಕ್ಕೆ ಹೋಗದೆ ಇನ್ನೂ ಮನೆಯಲ್ಲೇ ರೆಸ್ಟ್ ಮಾಡ್ತಾ ಇದ್ದೀರಾ, ಬಟ್ ನಾನಾಗಲ್ಲ. ಇವಾಗ ನನ್ನ ಕೆಲಸ ಎಲ್ಲ ಮುಗಿಸಿ ಹೋಗಬೇಕು. ಯಾಕೆಂತಂದರೆ ಹಾಸ್ಪಿಟಲ್ ಡ್ಯೂಟಿ ಆಗಿರೋದ್ರಿಂದ ಹೋಗಲೇಬೇಕು. ಹೊರಗಡೆ ಕೆಲಸ ಇವತ್ತು ನಮ್ಮಮ್ಮ ಸ್ವಲ್ಪ ಮಾಡ್ಕೊತ ಇದ್ದಾರೆ. ಚೈತ್ರ ಪುಟ್ಟಗೆ ಹುಷಾರಿಲ್ಲ, ಅವಳು ರಾತ್ರಿಯಿಂದ ನಮ್ಮನೇನೆ ಇದ್ದಾಳೆ. ಫುಲ್ ಜ್ವರ ಬಂದ್ಬಿಟ್ಟಿತ್ತು. ಹಾಗಾಗಿ ಯಾಕೆ ಇದು ನಾನು ಅನ್ಕೊಳ್ತಾ ಇದ್ದೀನಿ, ಯಾಕೆ ಇದು ಬರ್ತಾ ಇಲ್ಲ ಅಂತ ಬರ್ತಾ ಇಲ್ಲ ಅಂತ ಅನ್ಕೊಂತ ಇದ್ದೆ. ಕೆಳಗಡೆ ಅದು ಇದು ಬರುತ್ತಲ್ಲ, ಅದು ಸರಿಯಾಗಿ ಕೂತಾ ಇರ್ಲಿಲ್ಲ, ಅದಕ್ಕೆ ಬರ್ತಾ ಇರ್ಲಿಲ್ಲ. ತರಕ್ ಹೋಯ್ತಲ್ಲ ಅಮ್ಮ ಹಾಲು. ಇವಾಗ ನಮ್ಮಮ್ಮ ತರಕ್ ಹೋಗಿದ್ದಾರೆ. ಯಾರಾದ್ರೂ ಬೇಗ ಇದ್ರೆ ನಾವೇ ತರಿಸ್ಬಿಡ್ತೀವಿ. ಅಮ್ಮ ಇವಾಗ ಹೋಗಿರೋದ್ರಿಂದ ನಾನು ಕೆಲಸಗಳನ್ನ ಮಾಡ್ಕೊಂತ ಇದ್ದೀನಿ. ಇವತ್ತೇನ್ ಸ್ಪೆಷಲ್ ಗೊತ್ತಾ? ನಮ್ಮನೆ ದೋಸೆ ಮತ್ತೆ ಗಿಣ್ಣ ಅಮ್ಮ ಮಾಡಿರೋದು. ದೋಸೆ ಮತ್ತೆ ಗಿಣ್ಣ ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿಗೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಯಾವಾಗ್ಲೂ ನೈಟ್ ಟೈಮೇ ಮಾಡಿಟ್ಬಿಡ್ತೀವಿ ನಮ್ಮನೇಲಂತೂ. ಯಾಕೆ ಅಂತ ಅಂದ್ರೆ ಅದ್ ನೈಟ್ ಮಾಡಿದ್ರೇನೆ ಟೇಸ್ಟ್. ಬೆಳಗ್ಗೆ ಮಾಡಿ ತೆಗಿಯಕ್ ಆಗಲ್ಲ. ಅದೊಂಥರ ಸೆಟಲ್ಡ್ ಆಗ್ಬೇಕು ಅಂತ ಅನ್ಸುತ್ತೆ. ಗಟ್ಟಿಯಾಗಿ ಸ್ವಲ್ಪ ಟೈಮ್ ಕೂಡ ಬೇಕು ಅದು ಸೆಟಲ್ಡ್ ಆಗಕ್ಕೆ. ಸೊ ಹಂಗಾಗಿ ಯಾವಾಗ್ಲೂ ನೈಟ್ ಟೈಮ್ ಮಾಡಿದ್ರೆ ಬೆಟರ್, ಚೆನ್ನಾಗಿರುತ್ತೆ. ದೋಸೆ ಇಟ್ಟು ಯಾಕೋ ಸ್ವಲ್ಪ ಗಟ್ಟಿಯಾಗಿ ಬಂದ್ಬಿಟ್ಟೈತೆ. ಚೈತ್ರ ಸ್ವಲ್ಪ ಗಟ್ಟಿಯಾಗಿ ಬಂದೈತೆ, ನೀರ್ ಹಾಕ್ಲಾ? ಯಾಕೋ ಸ್ವಲ್ಪ ಗಟ್ಟಿಯಾಗಿ ಬಂದ್ಬಿಟ್ಟೈತಲ್ಲ. ಈ ದೋಸೆ ಇಡ್ಲಿಗೆಲ್ಲ ಕನ್ಸಿಸ್ಟೆನ್ಸಿ ಆಗಿ ಮಾಡೋದು ನನಗೊಂದು ಸ್ವಲ್ಪ ಕನ್ಫ್ಯೂಸ್. ಯಾಕೆಂದ್ರೆ ನಾನು ಮಾಡಿದ ಅಷ್ಟಾಗಿ ನಮ್ಮ ಅಮ್ಮ ಒಪ್ಪಲ್ಲ, ಬೈತಾರೆ. ಅದಕ್ಕೇನೆ ಸಾಕು ಕನ್ಸಿಸ್ಟೆನ್ಸಿ ಇದ್ರೆ. ಕಾಯಿಲ್ಲ ನೆನ್ನೆ ದೋಸೆ ಮಾಡಿಲ್ಲ ಅಂತಾನೆ ತಿಂಡಿ ತಿಂತಾ ಇರ್ಲಿಲ್ಲ ಅವಳು. ಸೊ ಅದಕ್ಕೆ ಇವತ್ತು ದೋಸೆ ಮಾಡೋಕ್ಕೆ ರೆಡಿ ಮಾಡಿಬಿಟ್ಟೆ. ಏನ್ ಗೊತ್ತಾ ಗೈಸ್, ನಮ್ಮ ರಂಗ ಹೆಂಗ್ ಕೂತಿದ್ದಾನೆ ನೋಡಿ. ಆಯ್ ಮಾಡೋ ರಂಗ. ನಮ್ ಋಷಿಗಿಂತ ಇನ್ನೂ ಚಿಕ್ಕ ಏಜು. ಅವ್ರ ಅಮ್ಮನ ಕೈಲಿ ಊಟ ಮಾಡಿಸ್ಕೊಳಲ್ಲ, ಏನಕ್ಕೆ ಅವ್ರ ಅಮ್ಮನ್ ಕಾಯಲ್ಲ. ಇವಾಗ ಅವನೇ ನಮ್ ಎಲ್ಲರಿಗಿಂತನೂ ಒಂದ್ ದೋಸೆ ತಿನ್ಬಿಟ್ಟು ಸುಮ್ಮನೆ ಕೂತಾನೆ ಸೈಲೆಂಟ್ ಆಗಿ. ನಮ್ ಋಷಿಗೆ ತಟ್ಟೆಗೆ ಹಾಕ್ಸ್ಕೊಬಂದು ತಿನ್ನು 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 ಅಂತ ಫೋರ್ಸ್ ಮಾಡಿದ್ರೆ ಮಾತ್ರ ತಿನ್ನೋದು. ಅದಕ್ಕೆ ಮಕ್ಳುಗಳನ್ನ ಹಾಕೊಡ್ತೀನಿ ತಗೊಳ್ಳಿ. ಒಂದ್ ದೋಸೆ ತಿನ್ಸಕ್ಕೆ 1 hour ಬೇಕು. ಒಟ್ನಲ್ಲಿ ಇವ್ರಿಗೆ ಬೆಳಿಗ್ಗೆ ತಿಂಡಿ ತಿನ್ಸಕ್ಕೆ 1 hour ಟೈಮ್ ಎತ್ತಿಟ್ಬಿಡ್ಬೇಕು ನಾವು. 1 hour ಗಿಂತ ಮುಂಚೆ ಅದು ಸಾಧ್ಯನೇ ಇಲ್ಲ. ಮದರ್ಹುಡ್ ಇದೆಯಲ್ಲ, ಈ ಜರ್ನಿ ತುಂಬಾ ಒಂಥರ ನಮ್ಗೆ, ನಾವು ಡಿಪ್ರೆಷನ್ ಆಗ್ಬಿಡ್ತೀವಿ ಆ ಥರ ಜರ್ನಿ ಇದು. ನಾನು ಬೆಳಗ್ಗೆನೆ ಬೇಗ ಹೋಗೋಣ, ಸ್ವಲ್ಪ ಬೇಗ ಬಂದ್ರೆ ಆಗುತ್ತೆ ಇವತ್ತು ಅಂದ್ಬಿಟ್ಟು ಎಲ್ಲ ಕೆಲಸ ಮುಗಿಸಿದ್ದೀನಿ. ಆದ್ರೆ ಇವನಿಗೆ ತಿಂಡಿ ತಿನ್ಸಕ್ಕೆ ಅರೌಂಡ್ 1 ಗಂಟೆ ಟೈಮ್ ಬೇಕು. ಹಾಕೊಡ್ತೀನಿ ರುಚಿನಿ, ಫೋನ್ ನೋಡ್ಬಾರ್ದು. 1 hour ಟೈಮ್ ಬೇಕು, ಹಾಕೊಡ್ತೀನಿ. ಇದೊಂದು ನನ್ನ ಮಗ ಜಾಣ ಅಲ್ಲ. ಇದೊಂದು ಇವತ್ತು ಸ್ವಲ್ಪ ದೋಸೆ ಮತ್ತು ಗಿಣ್ಣ ಮಾಡಿದ್ವಲ್ವಾ. ಸೊ ಹಾಗಾಗಿ ನಾನು ಓಟ್ಸ್ ಏನೋ ತಿನ್ನೋದು ಬೇಡ, ಡಯಟ್ ಫುಡ್ನ ಅದನ್ನೇ ತಿನ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ತಿಂತಾ ಇದ್ದೆ. ಕೆಳಗಡೆ ಕುತ್ಕೊಂಡು ತಿಂದರೆ ಏನೋ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ. ಕಾಲು ಮಡ್ಚ್ಕೊಂಡೆ ಯಾವಾಗಲೂ ಊಟ ಮಾಡಬೇಕು.
ಅದು ನನ್ನ ಪಾಲಿಸಿ. ಯಾಕೆ ಅಂತಂದರೆ ನನಗೆ ಈ ಡೈನಿಂಗ್ ಟೇಬಲ್ ಮೇಲೆ ಚೇರ್ ಮೇಲೆಲ್ಲ ಕುತ್ಕೊಂಡು ತಿಂದರೆ ತಿಂದಂಗೆ ಆಗಲ್ಲ. ಎಷ್ಟೊಂದು ಸರಿ ನಾನು ನೆಲದಲ್ಲೇ ಮಂಚದ ಮೇಲೆ ಆದರೆ ಸರಿನೂ ಈ ಥರನೇ ಕುತ್ಕೊಂಡು ತಿನ್ನೋದು. ಹಾಗೆ ಇವತ್ತು ಚೈತ್ರಂಗೂ ಸ್ವಲ್ಪ ಡ್ಯೂಟಿ ಇತ್ತು. ಯಾಕೆ ಅಂತಂದರೆ ಸ್ಯಾಟರ್ಡೇ ಅವರು ಸ್ಕೂಲ್ ಫಂಕ್ಷನ್ಗೆ ಹೋಗೋಕೆ ರಜಾ ಹಾಕ್ಕೊಂಡಿದ್ರಲ್ವ, ಹಂಗಾಗಿ ಚೈತ್ರನ ಫ್ರೆಂಡ್ ಕೂಡ ಬಂದಿದ್ದರು. ಅವ್ರಿಗೂ ದೋಸೆ ಮತ್ತು ಗಿಣ್ಣ ಹಾಕ್ಕೊಟ್ಟಿದ್ವಿ. ಅವರನ್ನು ಹಾಗೆ ಡಿಸ್ಕಷನ್ ಮಾಡಿಕೊಂಡು ತಿಂತಾಯಿದ್ರು. ಚೈತ್ರಂಗೆ ಒಂದಿನ ಫೀಲ್ಡ್ ವರ್ಕಿಗೆ ಹೋಗಿಲ್ಲ ಅಂತಂದರೆ ನೆಕ್ಸ್ಟ್ ಡೇ ತುಂಬ ಹೆವಿ ವರ್ಕ್ ಅಂತ ಅನಿಸುತ್ತೆ. ಹಾಗಾಗಿ ಒಂದಿನನೂ ಗ್ಯಾಪ್ ಕೊಡದೆ ಹೋಗಬೇಕು. ಬಟ್ ಆದರೆ ಏನು ಮಾಡೋದು, ಈ ಥರ ಬ್ಯುಸಿ ಸ್ಕೆಡ್ಯೂಲ್ ಇದ್ದಾಗ ಅಂದಾಗ ಅವರು ಸ್ಕಿಪ್ ಮಾಡೇ ಬಿಡ್ತಾರೆ. ಬಾಯ್ ರಿಷಿಣ ಬಾಯ್. ಆಟಾಡೋ, ಅಜ್ಜಿತ ತಿಂಡಿ ತೆಗಿಸ್ಕ. ಅಲ್ಲಿ ಕೊಟ್ಟಿದ್ದೀನಿ ಅಜ್ಜಿಗೆ. ಮೇಡಮ್ ಆಧಾರ್ ಕಾರ್ಡ್ಗಳು ಆಫೀಸಲ್ಲಿ ಸಿಗಲ್ವಾ ಮೇಡಮ್? ಹೆಂಗೆ ಗೊತ್ತಾಗೈ ಸಮ್ಮು ಪ್ರೀತಿಯಿಂದ ನಮಗೆ ಬ್ಯಾಂಗಲ್ನ ಪ್ರಿಪೇರ್ ಮಾಡ್ತಿರೋದು. ಯಾರ ಹತ್ರ ಕಲ್ತ್ಕೊಂಡೆ ಇವೆಲ್ಲ? ಹಾಂ, ಹೌದಾ? ಡ್ಯೂಟಿ ಎಲ್ಲ ಮುಗಿಸಿ ಮನೆಗೆ ಬಂದೆ. ಹಾಗೆ ಕೇಕ್ ತೊಗೊಬಂದಿದ್ದೆ. ನನಗಂತೂ ತುಂಬ ಇಷ್ಟ ಅಂತಲೇ ಹೇಳ್ಬೋದು. ರೆಡ್ ವೆಲ್ವೆಟ್ ಕೇಕು ತುಂಬ ಖುಷಿ ಆಯಿತು ನನಗೆ. ಆ್ಯಂಡ್ ಇವತ್ತು ಸಂಡೇ ಅಲ್ವಾ, ಏನಾದರೂ ಸ್ಪೆಷಲ್ ಮಾಡಲೇಬೇಕಲ್ಲ, ಹಾಗೆ ಇದ್ದರೆ ಆಗಲ್ಲ. ಅಮ್ಮ ಆವಾಗಲೇ ಮಧ್ಯಾಹ್ನ ಬೇಡ ಅಂತ ಅಂದಿದ್ರು. ಬಟ್ ಆದ್ರೂ ಚೈತ್ರ ಆನ್ ದಿ ವೇ ಡ್ಯೂಟಿ ಮುಗಿಸ್ಕೊಂಬರ್ಬೇಕಾದ್ರೆ ಚಿಕನ್ ತಂದುಬಿಟ್ಟಿದ್ರಲ್ವ, ಸುಮ್ಮನೆ ವೇಸ್ಟ್ ಆಗುತ್ತೆ, ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಭರೋಸೆ ಬಂದಿದ್ರಾ? ನಾನು ಅನಿಸ್ತು ಇಷ್ಟು ಬೇಕಿದ್ವಿ. 4 ಗಂಟೆ ಅಲ್ವಾ ಮನ್ಸಿತ್ತು. ಶಿಷ್ಯ ಋಷಿ ಬಿರಿಯಾನಿ ಮಾಡೋಕ್ಕೆ ಫುಲ್ ಎಲ್ಲ ರೆಡಿಯಾಗಿದೆ. ಇವಾಗ ಪ್ರಿಪೇರ್ ಮಾಡಬೇಕಷ್ಟೇ. ನೋಡಿ, ಇವಾಗ ಕಾಯಿ ಹಾಲು ತಗೊಳಕ್ಕೆ ಅಂದ್ಬಿಟ್ಟು ಕಾಯಿನ ತೆಗೆದಿಟ್ಟಿದ್ದೀನಿ. ಮಸಾಲೆ ಐಟಮ್ಸ್ ಎಲ್ಲ ಇಲ್ಲಿ ರುಬ್ಬಿಟ್ಟಿದ್ದೀನಿ. ರುಬ್ಬಿಲ್ಲ, ಇನ್ನೂ ರುಬ್ಬಬೇಕು. ಮೆತ್ತಗೆ ಇಲ್ಲೇ ಕುತ್ಕೊಂಡು ಮೇಯ್ಕೋತಾ ಇದ್ದಾರೆ ಕಾಯಿನ. ಆ್ಯಂಡ್ ಈರುಳ್ಳಿ, ಟೊಮೊಟೊ, ಸೊಪ್ಪು ಎಲ್ಲ ಇಲ್ಲಿದೆ. ನೋಡ್ಬೋದು ನೀವು ಯಾಕೆ ಇಷ್ಟೊಂದು ಹಚ್ಚಿದ್ದಾರೆ ಅಂತ ಅಂದ್ಬಿಟ್ಟು. ನಮ್ಮ ಮನೇಲಿ ಜಾಸ್ತಿ ಜನ ಇರೋದ್ರಿಂದ ಏನೇ ಮಾಡಿದ್ರು ಸ್ವಲ್ಪ ಜಾಸ್ತಿ ಹೇಗೆ ಮಾಡಿ ಕಾಯಿ ಸ್ವಲ್ಪ ಸಾಲ್ಟೇಜ್ ಆಗುತ್ತೆ. ಋಷಿ ತಿನ್ಕೊತಾ ಇದ್ದಾನೆ. ಋಷಿ ಜೊತೆ ಅವ್ರ ಅಮ್ಮನೂ ತಿಂತಾ ಇದ್ದಾರೆ. ಗೈಸ್, ಇದು ಈವ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀವಿ, ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ ವ್ಲಾಗ್ನ. ಇವತ್ತು ಸಂಡೇ ಆಗಿರೋದ್ರಿಂದ ಬೆಳಗ್ಗೆ ನನಗೆ ಡ್ಯೂಟಿ ಮುಗಿಸ್ಕೊಂಡು ಒಂಥರ ಟಯರ್ಡ್ ಅಂತ ಅನಿಸಿದೆ. ಫ್ರೆಶ್ ಅಪ್ ಆಗಬೇಕು. ಚೈತ್ರಂಗೆ ಸ್ವಲ್ಪ ಅಡುಗೆಗೆ ಕಿಚನಲ್ಲಿ ಸ್ವಲ್ಪ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ ಅಷ್ಟೇ. ಇವತ್ತು ಸಂಡೇ ಆಗಿರೋದ್ರಿಂದ ನಾನ್ ವೆಜ್. ನಾನು ಚೈತ್ರ ಇವತ್ತು ಕಿಚನ್ ಕೆಲಸ ವಹಿಸ್ಕೊಂಡು ಅಡುಗೆ ಕೆಲಸ ಎಲ್ಲ ಮಾಡ್ಕೊತಾ ಇದ್ವಿ. ಯಾಕೆ ಅಂತಂದರೆ ಅಮ್ಮಂಗೆ ಆಲ್ರೆಡಿ ಹುಷಾರಿಲ್ಲ, ಮತ್ತು ಅವರನ್ನೇ ಬಿಟ್ಟರೆ ಹೇಗೆ ಅಂತ ಅಂದ್ಬಿಟ್ಟು. ಒಳ್ಳೆ ಬಿರಿಯಾನಿ ಅಂತೂ ಪ್ರಿಪೇರ್ ಮಾಡ್ತಾರೆ ಚೈತ್ರ. ನನಗೇನೆ ಬರೋಲ್ಲ ಆಲ್ಮೋಸ್ಟು. ನಾನು ಕನ್ಸೀವ್ ಇದ್ದಾಗ ಒಂದು ಸರಿ ಬಿರಿಯಾನಿ ಪ್ರಿಪೇರ್ ಮಾಡೋಕ್ಕೆ ಹೋಗಿ ಏನೇನೋ ಮಾಡೋಕ್ಕೆ ಬಿಟ್ಟಿದ್ದೆ. ಆವಾಗ ಮಂಜು ಪಾಪ ನಾನು ಬೇಜಾರು ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ನಾನು ಚೆನ್ನಾಗಿ ಮಾಡಿಲ್ಲ ಅಂತ ಅಂದ್ರೂ ತಿಂದಿದ್ರು. ಬಟ್ ಚೈತ್ರ ಮಾಡ್ತಾ ಮಾಡ್ತಾ ರೆಸಿಪಿ ಇನ್ನೂ ಚೆನ್ನಾಗಿ ಕಲ್ತ್ಕೊಂತಾರೆ. ಬಿರಿಯಾನಿ ಆಲ್ಮೋಸ್ಟ್ ಚೆನ್ನಾಗಿ ಮಾಡ್ತಾಳೆ ಟೇಸ್ಟಿಯಾಗಿ. ಜಾಸ್ತಿ ಉಪ್ಪು ಖಾರ ಮಸಾಲೆ ಸ್ಪೈಸಸ್ ಜಾಸ್ತಿನೂ ಹಾಕಲ್ಲ, ಏಕೆಂದರೆ ಅದು ತಿನ್ನೋಕ್ಕೂ ಆಗಲ್ವಲ್ಲ. ಸೊ ಹಾಗಾಗಿ ಇಬ್ಬರೂ ಸೇರಿ ಮಾಡಿಕೊಂಡ್ರೆ ಬೇಗ ಕೆಲಸ ಆಗುತ್ತೆ ಅಂತ ಮಾಡ್ಕೊಂಡ್ವಿ. ಮತ್ತು ನಾನು 1 ವೀಕಿಂದ ಒಂದು ಹೇರ್ ಮಾಸ್ಕ್ನ ರೆಡಿ ಮಾಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಬಟ್ ಹಾಗೆ ಇರಲಿಲ್ಲ ನನಗೆ ತುಂಬ. ಇದ್ರದ್ದು ಕಂಪ್ಲೀಟ್ ವೀಡಿಯೋ ಬೇಕು ಹೇರ್ ಮಾಸ್ಕ್ದು ಅಂತ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಾನು ನೆಕ್ಸ್ಟ್ ಯಾರಾದರೂ ಕಮೆಂಟ್ ಹಾಕಿದ್ರೆ ಖಂಡಿತವಾಗ್ಲೂ ಇದು ಹೇರ್ ಮಾಸ್ಕ್ ಮತ್ತು ಯೂಸಸ್ಸು ಏನು ಹೆಂಗೆ ಪ್ರಿಪೇರ್ ಮಾಡೋದು ಅದನ್ನು ಖಂಡಿತವಾಗ್ಲೂ ನಿಮಗೆ ತಿಳಿಸ್ಕೊಡ್ತೀನಿ. ತುಂಬ ದಿನದಿಂದ ಅನ್ಕೊಂತಾನೆ ಇದ್ದೆ ಹೇರ್ ಸ್ವಲ್ಪ ಸ್ಕ್ವೀಸಿ ಆಗಿದೆ, ಏನಾದರೂ ಮಾಡಬೇಕು ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ನಾನು ಒಂದು ಹೇರ್ ಮಾಸ್ಕ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಎಷ್ಟೇ ಕೆಲಸ ಬೇಗ ಮುಗಿಸೋದ್ರೂ ತುಂಬ ಕೆಲಸ ಇದ್ದೇ ಇರುತ್ತೆ ಮನೇಲಿ. ನಾವು ಬರೀ ಒಂದು ಬಿರಿಯಾನಿ ಕಬಾಬ್ ಮಾಡೋಣ ಅಂತ ಹೋಗಿದ್ದು ಅರೌಂಡ್ ಒಂದು 3 to 4 ಅವರ್ಸ್ ಟೈಮ್ ಹಿಡಿತು. ಇದೆಲ್ಲ ಕ್ಲೀನಿಂಗ್ ಅಂತೆ,
ಕಿಚನ್ ಕೆಲಸ ಅಂತ ಅಂದ್ಬಿಟ್ಟು ಪಾಪ ಒಬ್ಬರೇ ಆದರೆ ಹೆಂಗೆ ಖಂಡಿತವಾಗ್ಲೂ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಹಂಗಾಗಿ ನಾನು ಜೊತೆಗೆ ಸೇರಿಕೊಂಡೆ, ಏಕೆಂದರೆ ಸಂಜೆ ತನಕನೂ ಚೈತ್ರನೂ ಡ್ಯೂಟಿ ಮಾಡಿ ಬಂದಿದ್ದಲ್ವಾ. ಸೊ ಹಂಗಾಗಿ ನನಗಿವತ್ತು ಮಧ್ಯಾಹ್ನಕ್ಕೆ ಕೆಲಸ ಮುಗಿದ್ರೂ ಸ್ವಲ್ಪ ಕೆಲಸ ಇತ್ತು ನನಗೇ, ಪರ್ಸ್ನಲ್ ಕೆಲಸ. ಸೊ ಅದನ್ನೆಲ್ಲ ಮುಗಿಸಿ ನಾನು ಬರೋದು ಕೂಡ ತುಂಬ ಸಂಜೆನೇ ಆಗೋಯಿತು. ಸ್ವಲ್ಪ ಕಬಾಬ್ ಮಾಡೋಣ, ಬಿರಿಯಾನಿನಲ್ಲಿ ಎಲ್ಲರಿಗೂ ಪೀಸ್ ಸಿಗಲ್ಲ ಅಂತ ಅಂದ್ಬಿಟ್ಟು ಕಬಾಬ್ಗೆ ಜಾಸ್ತಿ ಪೀಸಸ್ನೇ ಎತ್ತಿಟ್ಕೊಂಡಿದ್ದೆ ಕಟ್ ಮಾಡಿಬಿಟ್ಟು. ಆ್ಯಂಡ್ ನನಗೆ ಸಂಡೇ ಏನೋ ಒಂಥರ ಸ್ಪೆಷಲ್ ಅನ್ನಿಸ್ತು, ತುಂಬ ಖುಷಿ ಆಯಿತು. ಯಾಕೆ ಅಂತಂದರೆ ಏನೋ ಒಂಥರ ಇಷ್ಟು ದಿನ ನನ್ನ ಮೈಂಡ್ ಬೇರೆ ಥರನೇ ಇತ್ತು. ಏನಪ್ಪ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ ಬಿಡಿ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಏನಾದರೂ ಹೇಳಬೇಕಂತ ಅನಿಸಿದ್ರೆ ಖಂಡಿತವಾಗ್ಲೂ ಹೇಳ್ತೀನಿ. ನಾವು ಅಡುಗೆ ಕಡೆ ಬ್ಯುಸಿಯಾಗಿದ್ದರೆ ನಮ್ಮ ರಿಷಿನಿಧಿ ನಮ್ಮ ಅಪ್ಪನ ಜೊತೆ ಫುಲ್ ಡ್ಯಾನ್ಸ್ ಅಂದರೆ ಡ್ಯಾನ್ಸು. ಅಪ್ಪ ಅವ್ರನ್ನ ಜೊತೆಗೆ ಆಟಾಡಿಸ್ತಾ ಕೂತಿತ್ತು. ಇಬ್ಬರು ಒಂದೇ ಕಡೆ ಇದ್ದರೆ ತುಂಬ ಕಿತ್ತಾಡ್ಕೊತಾರೆ, ಹಂಗಾಗಿ ನಾವು ಯಾವಾಗಲೂ ಬೇರೆ ಬೇರೆಯೇ ಇರಿಸ್ತೀವಿ. ಆಲ್ಮೋಸ್ಟ್ ಚೈತ್ರನ ಯೂಟ್ಯೂಬ್ ವೀಡಿಯೋಸ್ಗಳೆಲ್ಲ ಒಂದೊಂದೇ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾರಿಗಾದರೂ ಚೈತ್ರಂದು ಯೂಟ್ಯೂಬ್ ಚಾನಲ್ ಲಿಂಕ್ ಗೊತ್ತಿಲ್ಲ ಅಂತ ಅಂದರೆ ನೋಡಿರ್ತೀರ ಅವ್ರದ್ದು ಇನ್ಸ್ಟಾ ಪೇಜಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅವರ ಲಿಂಕ್ ಕ್ಲಿಕ್ ಮಾಡಿಬಿಟ್ಟು. ಆ್ಯಂಡ್ ತುಂಬ ಜಾಸ್ತಿ ಆಗಿಬಿಟ್ಟಿತ್ತು, ಸ್ವಲ್ಪ ಜಾಸ್ತಿನೇ ಮಾಡಿದ್ವಿ. ಬಿರಿಯಾನಿ ಯಾವಾಗಲೂ ಮಾರ್ನಿಂಗ್ ತಿಂದ್ರೇ ಟೇಸ್ಟ್ ಜಾಸ್ತಿ. ಸೊ ಹಾಗಾಗಿ ನೈಟ್ಗಾಗಿ ಸ್ವಲ್ಪ ಬೆಳಗ್ಗೆನೂ ಆಗಲಿ ಅಂತ ಅಂದ್ಬಿಟ್ಟು ಮಾಡಿದ್ವಿ. ಫುಲ್ ಅದು ಕುಕ್ಕರ್ ತುಂಬ ಆಗಿಬಿಟ್ಟಿತ್ತು, ಮತ್ತು ಅದು ದಮ್ ಕಟ್ಟಕ್ಕೆ ಆಗ್ತಿರಲಿಲ್ಲ. ಹಾಗಾಗಿ ನಾವೆಲ್ಲನೂ ಪಾತ್ರೆಗೆ ಡಂಪ್ ಮಾಡ್ಕೊಂಡ್ಬಿಟ್ವಿ. ನಾವು ಹೇಳಿದ್ವಿ ಬೇಡ ಅಂತ, ಅಮ್ಮ ಆದರೂ ಕೇಳಿರಲಿಲ್ಲ. ಕಬಾಬ್ ಸ್ವಲ್ಪ ಡೀಪ್ ಫ್ರೈಯೇ ಮಾಡಿದ್ವಿ. ನನಗೆ ಡೀಪ್ ಫ್ರೈ ಆಗಿಲ್ಲ ಅಂತಂದರೆ ತಿನ್ನೋಕ್ಕಾಗಲ್ವಲ್ಲ. ಸೊ ಹಂಗಾಗಿ ಕುಕ್ಕರಿಂದ ಎಲ್ಲನೂ ತೆಗೆದು ದೊಡ್ಡದೊಂದು ದೀಕ್ಷೆ ಬರುತ್ತಲ್ಲ, ಆ ಥರ ದೀಕ್ಷೆಗೆ ಹಾಕ್ಬಿಟ್ಟು ದಮ್ ಕಟ್ಬಿಡೋಣ ಪ್ಲೇಟ್ ಮುಚ್ಚಿ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಯಾವಾಗಲೂ ಅಷ್ಟೇ ನಮ್ಮ ಮನೆಗೆ ಅಲ್ಪ ಸ್ವಲ್ಪ ಮಾಡ್ಕೊಂಡ್ರೆ ಸಾಕಾಗೋದೇ ಇಲ್ಲ, ಏಕೆಂದರೆ ಒಂದೆರಡು ಟೈಮಿಗೆಲ್ಲ ಸಾಕಾಗಲ್ಲ. ನಾವು ತಿಂದು ನಮ್ಮ ಅಜ್ಜಿ ಮನೆಗೆ ಕೊಟ್ಟು ಈ ಥರ ಅಕ್ಕಪಕ್ಕದಲ್ಲಿ ಎಲ್ಲ ಒಂದೇ ಕಡೆ ಇರೋದ್ರಿಂದ ಏನಾದರೂ ಮಾಡಿದ್ರೆ ಒಬ್ಬರೇ ತಿನ್ನಂಗಿಲ್ಲ. ಸೊ ಹಂಗಾಗಿ ಏನೇ ಮಾಡಿದ್ರೂ ಸ್ವಲ್ಪ ಜಾಸ್ತಿ ಅನ್ನೋ ಥರನೇ ಮಾಡ್ತೀವಿ. ಅದು ನಮ್ಮ ಚೈತ್ರಂಗೂ ಅಭ್ಯಾಸ ಆಗೋಗ್ಬಿಟ್ಟಿದೆ, ಏನೇ ಮಾಡಿದ್ರೂ ಸ್ವಲ್ಪ ಜಾಸ್ತಿನೇ ಮಾಡ್ತೀವಿ. ಸೊ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ನೋಡ್ತಿದ್ದೀರಲ್ಲ, ನನಗಂತೂ ಬಿರಿಯಾನಿ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಚೈತ್ರ ಪ್ರಿಪೇರ್ ಮಾಡಿದ್ದು ಆ್ಯಂಡ್ ತುಂಬ ಚೆನ್ನಾಗಿ ಅಡುಗೆ ಕೂಡ ಮಾಡ್ತಾಳೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಗೈಸ್ ಕೀಪ್ ವಾಚಿಂಗ್ ರಮ್ಯ ಮಂಜುನಾಥ್ ಯೂಟ್ಯೂಬ್ ಚಾನಲ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.